Hey guys, welcome back to my channel. ಇವತ್ತಿನ ಸಂಚಿಕೆ ಆ್ಯಕ್ಚುಲಿ ತುಂಬ ಕ್ರೂಷಿಯಲು. ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಇತ್ತಂತ ಅಂದರೆ ಪ್ಲೀಸ್ ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಫೈನಲ್ ಇಯರ್ ಇತ್ತಂದರೆ ಆಲ್ ದ ಬೆಸ್ಟ್ ಫಾರ್ ದ ಪ್ಲೇಸ್ಮೆಂಟ್. ಸೊ ದೀಸ್ ಆರ್ ದ ಟಿಪ್ಸ್. ಆಲ್ಸೋ ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ core, IT and every company that you want to do. Tip 1, obviously ನಿಮ್ಮ 60% ಪ್ಲಸ್ ಇರಬೇಕು ಅಗ್ರಿಗೇಟು. 60% ಇಲ್ಲ ಅಂತಂದರೆ ನೀವು ಕಂಪ್ನಿಯಲ್ಲಿ ಸ್ಟಾರ್ಟಿಂಗ್ ಫಿಲ್ಟ್ರಿಂಗಲ್ಲೇ ಎಲಿಜಿಬಲ್ ಇರಲ್ಲ. 65 ಪ್ಲಸ್ ಇತ್ತಂದರೆ ಇಟ್ಸ್ ಅನ್ ಎಕ್ಸಲೆಂಟ್. ಆಲ್ಮೋಸ್ಟ್ ಎಲ್ಲ ಕಂಪ್ನಿಯಲ್ಲೂ ಕೂರ್ಬೋದು ನೀವು. 60% ಪ್ಲಸ್ ಆ್ಯಕ್ಚುಲಿ ತೆಗೆಯೋದು ಕಷ್ಟ ಇಲ್ಲ. ಫಸ್ಟ್ 4 ಸೆಮಿಸ್ಟರ್ ನಿಮ್ದು 55% ಇತ್ತಂದ್ರೂ ಥರ್ಡ್ ಇಯರಲ್ಲಿ 5th and 6th ಸೆಮಿಸ್ಟರಲ್ಲಿ ನೀವು 70 ತೆಗೆದ್ರೂ ವಿಚ್ ಇಸ್ ಕ್ವೈಟ್ ಈಸಿ ಬೈ ದ ವೇ. 5th and 6th ಸೆಮಿಸ್ಟರಲ್ಲಿ ಆರಾಮಾಗಿ ನೀವು 70 ತೆಗಿಬೋದು. ಸ್ವಲ್ಪ ಎಫರ್ಟ್ ಹಾಕಿದ್ರು ನಿಮ್ಮ ಅಗ್ರಿಗೇಟ್ 60 ಆಗುತ್ತೆ. ಸೊ ಕೀಪಿಂಗ್ ಆ್ಯನ್ ಅಗ್ರಿಗೇಟ್ ಆಫ್ 60 ಈಸ್ ರಿಯಲಿ ಇಂಪಾರ್ಟೆಂಟ್. ಪ್ಲೀಸ್ ನೆಗ್ಲೆಕ್ಟ್ ಮಾಡ್ಕೋಬೇಡಿ, ನೀವು ರಿಯಲಿ ರಿಗ್ರೆಟ್ ಮಾಡ್ತೀರಾ. ಸೊ ಫಸ್ಟ್ ಸೆಕೆಂಡ್ ಥರ್ಡ್ ಇಯರ್ ಕೀಪ್ ಇನ್ ಮೈಂಡ್. ಫೈನಲ್ ಇಯರ್ ಐ ಆಮ್ ಟು ಸಾರಿ, ಐ ಕಾಂಟ್ ಹೆಲ್ಪ್ ಯು ನೌ ಎನಿಮೋರ್. ಟಿಪ್ 2 ಏನಪ್ಪ ಅಂತಂದರೆ ಎನಿ ಕಂಪ್ನಿ ಬರೋದು ಫಸ್ಟ್ ಫಿಲ್ಟರಿಂಗ್ ಮಾಡೋ ಮೆಥಡ್ ಆಪ್ಟಿಟ್ಯೂಡ್ ಟೆಸ್ಟ್. ಆಪ್ಟಿಟ್ಯೂಡಲ್ಲಿ ನೀವು ಮೆಜಾರಿಟಿ ಆಫ್ ಫಿಲ್ಟರ್ ಆಗೋಗ್ಬಿಡ್ತೀರಾ. ಸೊ ಪ್ಲೀಸ್ ರೆಫರ್ RS ಅಗರ್ವಾಲ್. ಇದರಲ್ಲಿ ದಿನ ನೀವು ಒಂದು 10 ಪೇಜ್ ಮಾಡಿದ್ರು 2-3 ತಿಂಗಳಲ್ಲಿ ನೀವು ಆಪ್ಟಿಟ್ಯೂಡ್ ಫುಲ್ ಪರ್ಫೆಕ್ಟಾಗಿ ಫುಲ್ ರೆಡಿ ಆಗಿರ್ತೀರಾ ಎಂಥ ಕಂಪ್ನಿಗೆ ಜಾಯ್ನ್ ಆಗೋಕ್ಕೂ ಕೂಡ. ಅಕಸ್ಮಾತ್ TCS ಏನಾದ್ರು ನಿಮ್ಮ ಟಾರ್ಗೆಟ್ ಆಗಿತ್ತು ಅಂದರೆ TCSಲ್ಲಿ ವೆಬ್ಸೈಟಲ್ಲಿ ತುಂಬ ಪ್ರೀವಿಯಸ್ ಇಯರ್ಸ್ ಏನೇನು ಕ್ವಶನ್ಸ್ ಕೇಳಿದ್ರು ಅದನ್ನೆಲ್ಲ ಸಾಲ್ವ್ ಮಾಡಿದ್ರೆ ನೀವು TCS ಯೂಶಲಿ ಅದನ್ನೇ ಕೇಳ್ತಾರೆ. ಸೊ TCS ಈಸಿಯಾಗಿ ಆ್ಯಕ್ಚುಲಿ ವೆರಿ ಈಸಿಯಾಗಿ ಪ್ಲೇಸ್ ಆಗ್ಬೋದು ಅದನ್ನು ರೆಫರ್ ಮಾಡಿದ್ರೆ. ಆಪ್ಟಿಟ್ಯೂಡ್ ಚೆಕ್. ಟಿಪ್ 3 ಏನಪ್ಪ ಅಂತಂದರೆ ಭಾಳ ಸಿಂಪಲ್ಲು. ಗ್ರೂಪ್ ಡಿಸ್ಕಷನ್ ಕೆಲವೊಂದು ಟೈಮಲ್ಲಿ ಇರುತ್ತೆ, ಕೆಲವೊಂದು ಟೈಮಲ್ಲಿ ಇರಲ್ಲ. ಆಪ್ಟಿಟ್ಯೂಡಲ್ಲೇ ಮೆಜಾರಿಟಿ ಫಿಲ್ಟರ್ ಮಾಡಿಬಿಟ್ಟು ಸೀದಾ ಇಂಟರ್ವ್ಯೂಗೂ ತೊಗೊಳ್ತಾರೆ. ಬಟ್ ಅಕಸ್ಮಾತ್ ಗ್ರೂಪ್ ಡಿಸ್ಕಷನ್ ಇತ್ತಂತಂದರೆ ಸಿಂಪಲ್ 5 ಟಿಪ್ಸ್. ನೀವು ಕಾಮಾಗಿರಬೇಕು. ಅದು ನಿಮ್ಮನ್ನು ಭಾಳ ಅಬ್ಸರ್ವ್ ಮಾಡೋದು. ಎಲ್ಲರಿಗೂ ಎಲ್ಲದು ಗೊತ್ತಿರಲ್ಲ, ಅವ್ರು ಆ್ಯಕ್ಟ್ ಮಾಡ್ತಾರೆ ಎಲ್ಲ ಗೊತ್ತಿರುತ್ತೆ ಅಂತ. ಸೊ ಸ್ವಲ್ಪ ಕಾನ್ಫಿಡೆಂಟ್ ತೋರಿಸಿ. ಓವರ್ ಕಾನ್ಫಿಡೆಂಟ್ ಬಿಲ್ಕುಲ್ ನೋ ಓವರ್ ಕಾನ್ಫಿಡೆಂಟ್. ಇಂಗ್ಲೀಷ್ ವರ್ಡ್ಸ್ನ ಸಿಂಪಲ್ ಆಗಿ ಇಡ್ರಿ. ಕಾಂಪ್ಲಿಕೇಟ್ ಮಾಡೋ ನೆಸೆಸಿಟಿ ಇಲ್ಲ. ಬೇರೆಯವ್ರು ಏನು ಹೇಳ್ತಾರಲ್ಲ ಅದನ್ನು ರೆಸ್ಪೆಕ್ಟ್ಫುಲ್ಲಾಗಿ ಅಗ್ರಿ ಮಾಡಿ ಅಥವಾ ಡಿಸ್ಅಗ್ರಿ ಮಾಡಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಳು ಹೇಳ್ತಾಳೆ ಐ ಡೋಂಟ್ ಅಗ್ರಿ ವಿತ್ ದ ಮೋದಿ ಗವರ್ಮೆಂಟ್ ಅಂತ. ಇನ್ನೊಬ್ಳು ಹೇಳ್ಬೋದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪಾಯಿಂಟ್ ಆಫ್ ವ್ಯೂ ಬಟ್ ಐ ಫೀಲ್ ಅಂತ ಶುರು ಮಾಡಬೇಕು. ಇಲ್ಲಾಂತಂದರೆ ಐ ಅಗ್ರಿ ವಿತ್ ಯು ಬಟ್ ಐ ವಾಂಟ್ ಟು ಆ್ಯಡ್ ಅಡಿಷ್ನಲ್ ಪಾಯಿಂಟ್ಸ್ ಅಂತ ಶುರು ಮಾಡ್ಬೋದು. ಅಥವಾ ಸಾರಿ ಐ ರೆಸ್ಪೆಕ್ಟ್ ಯುವರ್ ಒಪಿನಿಯನ್ ಬಟ್ ಐ ಡು ನಾಟ್ ಅಗ್ರಿ ವಿತ್ ಯು ಅಂತ ಹೇಳಿ ಶುರು ಮಾಡ್ಬೋದು. ಆ ಥರ ನಯವಾಗಿ ಡಿಸ್ಕಷನ್ನ ಹ್ಯಾಂಡಲ್ ಮಾಡಬೇಕು. ಟಿಪ್ 4 ಇಂಟರ್ವ್ಯೂ ಬರುತ್ತೆ. ಇಲ್ಲಿ ಯೂಶಲಿ ನಿಮಗೆ ಕೋರ್ ಮತ್ತು IT ಕಂಪ್ನಿಯಲ್ಲಿ ಡಿಫರ್ ಆಗೋದು. IT ಕಂಪ್ನಿಯಲ್ಲಿ ಗಾಡ್ ಶುಡ್ ಸೇವ್ ಯು ಗೈಸ್. ಸ್ವಲ್ಪ ಬಿಟ್ ಆಫ್ ಲಕ್ ಇರಬೇಕು. ಇನ್ನೊಂದೇನು ಪಾಯಿಂಟ್ ಗೊತ್ತಾ, ಲಕ್ ಯಾವಾಗಲೂ ಯಾರಿಗೆ ಫೇವರ್ ಮಾಡುತ್ತೆ ಅಂದರೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡೋರಿಗೆ. ಸೊ ಲಕ್ ಫೇವರ್ಸ್ ಹೂ ವರ್ಕ್ಸ್ ಹಾರ್ಡ್. ಸೊ ಯು ಬೆಟರ್ ವರ್ಕ್ ಹಾರ್ಡ್. IT ಕಂಪ್ನಿಯಲ್ಲಿ ಸ್ವಲ್ಪ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಬಗ್ಗೆ ಕೇಳ್ಬೋದು, ಇಲ್ಲ ನಿಮ್ಮ ಸಬ್ಜೆಕ್ಟ್ ಬಗ್ಗೆನೇ ಕೇಳ್ಬೋದು, ಎಲೆಕ್ಟ್ರಾನಿಕ್ಸ್. ಬಟ್ ನೀವೇನು ಓದಿರ್ತೀರಲ್ಲ ಅದ್ರ ಅಗೇನ್ಸ್ಟ್ ಹೋಗಿ ಏನು ಕೇಳಲ್ಲ. ಅವ್ರಿಗೇನು ಹೊಸ ವಿದ್ಯೆ ಬೇಕಿಲ್ಲ, ಯಾಕೆಂದರೆ ಏನಿವೆ ಅವ್ರು ಹೋಗಿ ನಿಮ್ಮನ್ನು ಟ್ರೈನ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ನೀನು ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡಲ್ಲಿದ್ದೆ ಅಂದರೆ ನಿನಗೆ C ಪ್ರೋಗ್ರಾಮಿಂಗ್ ಎಂದು ಯಾವುದೋ ಒಂದು ಪ್ರೋಗ್ರಾಮ್ ಕೇಳಿ ಏನೋ ಒಂದು ಕೇಳ್ತಾರೆ. ಇಟ್ಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. ನಿನ್ನ ಬ್ರಾಂಚಿನ ರಿಲೇಟೆಡೇ ಕೇಳ್ತಾರೆ. ಆ್ಯಂಡ್ ಇಫ್ ಯು ಆರ್ ಟಾರ್ಗೆಟಿಂಗ್ ಕೋರ್ ಕಂಪ್ನೀಸ್, ನೀವು ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್ನ ಫುಲ್ ಅರ್ದು ಕುಡ್ದಿರಬೇಕು. ಫಸ್ಟ್ ಇಯರ್ ಇಸ್ ಲೈಕ್ ಟ್ರಾನ್ಸಿಷನ್. PUC ಇಂದ ಇಂಜಿನಿಯರಿಂಗ್ ಹೋಗೋದು. ಸೆಕೆಂಡ್ ಇಯರ್ ಈಸ್ ಯೋರ್ ಕೋರಲ್ಲಿ ಈ ಎಲ್ಲ ಸಬ್ಜೆಕ್ಟ್ಸ್. ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಅನಾಲಿಸಿಸ್ ಆಗಿರ್ಬೋದು, ಸಿಗ್ನಲ್ ಪ್ರೊಸೆಸಿಂಗ್ ಆಗಿರ್ಬೋದು, ಕಂಟ್ರೋಲ್ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲ ಬೇಸಿಕ್ಸ್ ಫಾರ್ ಎಲೆಕ್ಟ್ರಾನಿಕ್ಸ್. ಅದೇ ಥರ ಮೆಕ್ಯಾನಿಕಲಿಗೆ ಇರುತ್ತೆ, ಅದೇ ಥರ ಬೇರೆ ಸಬ್ಜೆಕ್ಟ್ಸ್ಗಳಿಗೆ ಎಲ್ಲದೂ ಇದ್ದೇ ಇರುತ್ತೆ. ಸೊ ಕೋರ್ ಕಂಪ್ನಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತಂದರೆ ನೀವು ಸೆಕೆಂಡ್ ಇಯರ್ ಸಬ್ಜೆಕ್ಟ್ಸ್ನ ಭಾಳ ಚೆನ್ನಾಗಿ ಓದಿರಬೇಕು. ಆ್ಯಂಡ್ IT ಕಂಪ್ನೀಸ್ ಅಂತಂದರೆ ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿದ್ದರೆ ಭಾಳ ಅಡ್ವಾಂಟೇಜ್ ಆಗುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಬೇಕಂತಂದರೆ ಪ್ಲೀಸ್ ದಯವಿಟ್ಟು ಯಾರೋ ಒಬ್ರಿಗೆ ಹೋಗಿ ದುಡ್ಡು ಕೊಟ್ಟು ಪ್ರೋಗ್ರಾಮಿಂಗ್ ಸರ್ಟಿಫಿಕೇಟ್ ತೊಗೊಂಡ್ರೆ ಉಪಯೋಗ ಆಗುತ್ತೆ ಅನ್ನೋದು ಮರ್ತ್ಕೊಂಡ್ಬಿಡ್ರಿ. ಪ್ರೋಗ್ರಾಮಿಂಗ್ ಸರ್ಟಿಫಿಕೇಟ್ ಯಾರೂ ಕೇಳಲ್ಲ, ಇನ್ಫ್ಯಾಕ್ಟ್ ಕಂಪ್ನಿಯಲ್ಲೂ ಕೇಳಲ್ಲ. ಅವ್ರು ನಿಮ್ಮನ್ನು ಟೆಸ್ಟ್ ಮಾಡೋದು ಥ್ರೂ ಪ್ರೋಗ್ರಾಮ್ ಮಾಡಿ ಅಂತ. ನನ್ನ ಎದುರುಗಡೆ ಪ್ಯಾಲಿಂಡ್ರೋಮ್ ಬರಿ ಅಂತ ಹೇಳ್ತಾರೆ, ನನ್ನ ಎದುರುಗಡೆ ಸಾರ್ಟಿಂಗ್ ಪ್ರೋಗ್ರಾಮ್ ಬರಿ ಅಂತ ಹೇಳ್ತಾರೆ. ಪ್ರೋಗ್ರಾಮ್ಸ್ ಕಲಿಯೋಕ್ಕೋಸ್ಕರ ನೀವು ಪ್ಲೀಸ್ ಯಾರಿಗೂ ಪೇ ಮಾಡಬೇಡಿ. ನಾ ಹೇಳ್ತಾ ಇರೋದು ಅರ್ಥ ಏನಪ್ಪ ಅಂತಂದರೆ ಪ್ರೋಗ್ರಾಮಿಂಗ್ನ ನೀವು ಇಂಟರ್ನೆಟ್ಟಲ್ಲೇ ಆರಾಮಾಗಿ ಕಲಿಬೇಕು. ನಿಮ್ಮ ಮೋಟಿವೇಶನ್ ಇರಬೇಕಷ್ಟೇ, ಅದು ಇಂಪಾರ್ಟೆಂಟ್. ನಾಟ್ ನೀವು ಕ್ಲಾಸಸ್ಸಿಗೆ ಹೋಗಬೇಕಂತ ಏನಿಲ್ಲ. ಆನ್ಲೈನಲ್ಲಿ 1000 ಮೆಥಡ್ಸ್ ಇದೆ ನೀವು ಬೇಸಿಕ್ ಪ್ರೋಗ್ರಾಮಿಂಗ್ ಕಲಿಯೋಕ್ಕೆ. ಸೊ ಕಲಿಬೇಕಂತಲೇ ಇತ್ತಂತಂದರೆ ನೀವು ಆನ್ಲೈನಲ್ಲೇ ಕಲಿಬೋದು. ಸೊ ಸಮರೈಸ್ ಮಾಡೋಣ. ಟಿಪ್ 1 ಏನಪ್ಪ ಅಂತಂದರೆ 60% ಅಗ್ರಿಗೇಟ್ ಇರಬೇಕು. ಟಿಪ್ 2 ಏನಪ್ಪ ಅಂತಂದರೆ ಆಪ್ಟಿಟ್ಯೂಡ್ ರೆಡಿ ಆಗಿರಬೇಕು. ಟಿಪ್ 3 ಏನಪ್ಪ ಅಂತಂದರೆ ಇಂಟರ್ವ್ಯೂಯಲ್ಲಿ ರೆಡಿ ಆಗಿರಬೇಕು. ಇಂಟರ್ವ್ಯೂಯಲ್ಲಿ ಕಾಮ್, ಕಂಪೋಸ್, ಕಲೆಕ್ಟಿವ್ ಆಗಿರಬೇಕು. ಸುಮ್ಮನೆ ಟೆನ್ಷನ್ ಮಾಡಿ ಓವರ್ ಎಕ್ಸೈಟ್ ಆಗಿ ಅಥವಾ ಓವರ್ ಎಕ್ಸಾಜುರೇಟ್ ಮಾಡಿದ್ರೆ ಹೆಲ್ಪ್ ಆಗಲ್ಲ. 4 ಏನಪ್ಪ ಅಂತಂದರೆ ನೀವು ಸೆಕೆಂಡ್ ಇಯರ್ ಸಬ್ಜೆಕ್ಟಲ್ಲಿ ಪರ್ಫೆಕ್ಟ್ ಆಗಿದ್ರಿ ಅಂದರೆ ನಿಜವಾಗ್ಲೂ ನಿಮ್ಮ ಮೋಸ್ಟ್ ಆಫ್ ದ ಜಾಬ್ ಫಿಕ್ಸ್ ಆಗುತ್ತೆ. ಟಿಪ್ 5 ಗ್ರೂಪ್ ಡಿಸ್ಕಷನ್ ಟಿಪ್ಸ್ ನಾನು ಹೇಳಿದ್ದೆ ಆಲ್ರೆಡಿ. ಇನ್ನೊಂದು ಸತಿ ಹೇಳಿದ್ರೆ ನಿಮ್ಮದು ಟೈಮ್ ವೇಸ್ಟ್, ನಂದು ಟೈಮ್ ವೇಸ್ಟ್. ಸಿಂಪಲ್ ಮಾತಾಡೋದು ಕ್ಲಿಯರ್ ಆಗಿರಬೇಕು, ಲೌಡ್ ಆಗಿರಬೇಕು. ಸಿಂಪಲ್ ಇಂಗ್ಲೀಷ್ ಯೂಸ್ ಮಾಡಿರಿ. ನೀವು ಏನಾರ ಡಿಸ್ಕಷನ್ ಮಾಡ್ಬೇಕಾದ್ರೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಒಪಿನಿಯನ್ ನೀಡ್ರಿ.
ಸಿಂಪಲ್ ಆ್ಯಂಡ್ ಕ್ಲಿಯರ್ ಆಗಿತ್ತಂದರೆ ಗ್ರೂಪ್ ಡಿಸ್ಕಷನ್ ಕ್ಲಿಯರ್ ಆಗುತ್ತೆ. ಸೊ ದೀಸ್ ವೇರ್ 5 tips ಫಾರ್ ಪ್ಲೇಸ್ಮೆಂಟ್. ಐ ಹೋಪ್ ಇಟ್ ವಾಸ್ ಹೆಲ್ಪ್ಫುಲ್. ಸಿ ಯು ಗೈಸ್ ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಆಲ್ಸೋ ಅಕಸ್ಮಾತ್ ಕ್ಯಾಂಪಸ್ ಆಗಲಿಲ್ಲ ಅಂತ ಅಂದರೆ ಇಟ್ಸ್ ನಾಟ್ ಎಂಡ್ ಆಫ್ ದ ವರ್ಲ್ಡ್. ಆರಾಮಾಗಿ ಕೆಲಸ ಸಿಗುತ್ತೆ, ಇಲ್ಲ ಅಂತ ಇಲ್ಲ, ಬಟ್ ಕ್ಯಾಂಪಸ್ ಆದರೆ ಲೈಫ್ ಈಸಿ. ಆಲ್ಸೋ ಪ್ಲೇಸ್ ಆಗೋದಿತ್ತಂದರೆ ಪ್ಲೀಸ್ ಕ್ಯಾಂಪಸಲ್ಲೇ ಪ್ಲೇಸ್ ಆಗಿರಿ. ಈಗಿನ GDPA, ಈಗಿಂದು ಪ್ರಾಜೆಕ್ಟ್ಸು ಎಲ್ಲ ತುಂಬ ಕಾಂಪ್ಲೆಕ್ಸ್ ಆಗ್ತಾ ಇದೆ. ಕೆಲಸ ಸಿಗೋದು ತುಂಬ ಈಸಿ ಆಗುತ್ತೆ ಲೈಫ್ ಪ್ಲೇಸ್ಮೆಂಟ್ ಕ್ಯಾಂಪಸಲ್ಲೇ ಆದರೆ. ಅಂದರೆ ಆಮೇಲಿಂದ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ಸಿ ಗೈಸ್ ನೆಕ್ಸ್ಟ್ ಟೈಮ್.